ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಚಿತ್ರತಂಡ ಅಥವಾ ಸಿನಿಮಾ ರಂಗ ಅಂತ ಬಂದಾಗ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ಇದ್ದೇ ಇರ್ತವೆ. ಅದು ಒಳ್ಳೆಯದಕ್ಕೋಸ್ಕರ ಆಗಿರಬಹುದು, ಇಲ್ಲ ಬೇಡವಾದ ವಿಚಾರಕ್ಕೋಸ್ಕರ ಆಗಿರಬಹುದು. ಒಟ್ಟಾರೆ ಕಾಂಟ್ರವರ್ಸಿಗಳು ಇದ್ದೇ ಇರ್ತವೆ. ಈಗ ನಾವು ಹಿಡ್ಕೊಂಡಿರುವಂಥ ಅಥವಾ ನಮ್ಮ ಮುಂದೆ ಬಂದಿರುವಂಥ ವಿಚಾರವೂ ಕೂಡ ಕಾಂಟ್ರವರ್ಸಿ ವಿಚಾರನೇ. ಅದು ಕೂಡ ಒಂದು ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿನಿಮಾ ಹೆಸರು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳಿ, ಹೊಸಬರ ತಂಡ. ಒಂದು ಒಳ್ಳೆಯ ಸಿನಿಮಾ ಕನ್ನಡಿಗರಿಗೋಸ್ಕರ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಭಾಳ ಉತ್ಸಾಹದಿಂದ ಮಾಡಿರುವಂಥ ಒಂದು ಸಿನಿಮಾ. ಅದರಲ್ಲಿ ಹಳೆಯ ಸನ್ಯಾಸಿ ಅಂತ ಒಂದು ಸಾಂಗ್ ಇದೆ. ಅದನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಅಥವಾ ಬೆಂಗಳೂರಿನಾದ್ಯಂತ ಅವರು ಹೊರಟು ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ವಿಧಾನಸೌಧದ ಮುಂಭಾಗ ಹೋಗಿ ಪ್ರಮೋಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಏನು ತಪ್ಪಿದೆ, ಏನು ತಪ್ಪು ಅಂತ ನೀವು ಕೇಳ್ಬೋದು. ಆದರೆ ಅಲ್ಲಿ ಹಳೆ ಸನ್ಯಾಸಿ ಅನ್ನೋ ಒಂದು ಸಾಂಗ್ ಇದೆ ಆ ಸಿನಿಮಾದಲ್ಲಿ. ಅದರಲ್ಲಿ ಎಣ್ಣೆ ಬಾಟಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿದ್ದಾರೆ ನಟ ನಟಿಯರು ಕಲಾವಿದರೆಲ್ಲ. ಅದನ್ನು ಪ್ರಮೋಟ್ ಮಾಡೋದಕ್ಕೆ ಸೇಮ್ ಎಣ್ಣೆ ಬಾಟಲ್ ಥರನೇ ಒಂದು ಮಾಡೆಲ್ ಹಿಡ್ಕೊಂಡು ಹೋಗಿದ್ದಾರೆ. ಅಲ್ಲೂ ಕೂಡ ಒಂದಿಷ್ಟು ಜನ ನೋಡಿದ್ದಾರೆ ಅದನ್ನು. ಜೊತೆಗೆ ಎಣ್ಣೆ ಬಾಟಲ್ ಹಿಡ್ಕೊಂಡು ವಿಧಾನಸೌಧದ ಮುಂದೆ ಹೋಗಿದ್ದಿದೆಯಲ್ಲ, ಅದು ತಪ್ಪು, ಅದು ಕಾಂಟ್ರವರ್ಸಿ. ಇದನ್ನು ಹೇಳಿದ್ಯಾರು? ಅಲ್ಲಿನ ಪೊಲೀಸ್ನವರು, ಅಲ್ಲಿನ ಸ್ಥಳೀಯರು ಹೇಳಿದ್ದಾರೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಜೊತೆಗೆ ಈ ಚಿತ್ರತಂಡ ಅಲ್ಲಿ ಪ್ರಮೋಟ್ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರೇನೋ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದೆಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ. ಇದರ ಜೊತೆಗೆ ಸ್ವತಃ ಪೊಲೀಸ್ನವರೇ ಚಿತ್ರತಂಡದ ವಿರುದ್ಧವಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಲ್ಲದೆ ಚಿತ್ರದ ನಿರ್ದೇಶಕರನ್ನ ಒಂದು ದಿನ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಕೊಂಡಿದ್ದಾರೆ. ಈಗ ಚಿತ್ರತಂಡ ಕೇಳ್ತಾ ಇರೋದಷ್ಟೇ, ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಳೋದು ನಮಗೆ ಗೊತ್ತಿದೆ, ಆದರೆ ಪ್ರಮೋಷನ್ಗೂ ಕೂಡ ಪರ್ಮಿಷನ್ ಕೇಳೋದು ನಮಗೆ ಗೊತ್ತಿರಲಿಲ್ಲ ಅಂತ ಹೇಳಿ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸ್ವತಃ ಟೀಮ್ನ ಜೊತೆಗೇನೆ ಮಾತುಕತೆಯನ್ನು ನಡೆಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡ್ಕೊಂಡು ಬರೋಣ. ಡೂಪ್ಲಿಕೇಟ್ ಬಾಟ್ಲಿ ಹಿಡಿದು ಸಿನಿಮಾ ಪ್ರಮೋಷನ್ ಮಾಡಿದ್ದಕ್ಕೆ ಕೇಸ್ ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ತಂಡದ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿರುವುದು. ನಿರ್ದೇಶಕ ಪ್ರಮೋದ್ ಗಂಧರ್ವ ಮತ್ತು ತಂಡದ ವಿರುದ್ಧ ಪ್ರಕರಣ ದಾಖಲಾಗಿದೆ. ವಿಧಾನಸೌಧದ ಮುಂದೆ ಸಿನಿಮಾ ಪ್ರಮೋಷನ್ ಮಾಡ್ತಿದ್ರು ನಿರ್ದೇಶಕರು. ನಿಷೇಧಿತ ಪ್ರದೇಶದಲ್ಲಿ ಸಿನಿಮಾ ಪ್ರಮೋಷನ್ ಮಾಡ್ತಾ ಇತ್ತು ಚಿತ್ರತಂಡ. ನಿರ್ದೇಶಕ ಪ್ರೇಮ್ ಹಾಡಿರುವಂತ ಹಳೆ ಸನ್ಯಾಸಿ ಹಾಡಿನ ಪ್ರಮೋಷನ್ ಅದು. ಜೋಗಿ ಪ್ರೇಮ್ ಅವರು ಹಾಡಿದ್ದಾರೆ ಈ ಹಾಡನ್ನ. ಹಳೆ ಸನ್ಯಾಸಿ ಹಾಡು ಹಾಕಿ ಬಾಟಲ್ ಹಿಡಿದು ಸಿನಿಮಾ ತಂಡ ಬಂದಿತ್ತು. ನಿಷೇಧಿತ ಪ್ರದೇಶ ವಿಧಾನಸೌಧದ ಮುಂಭಾಗವೇ ಪ್ರಮೋಷನ್ ಮಾಡ್ತಾ ಇತ್ತು. ವಿಧಾನಸೌಧದ ಫುಟ್ಪಾತ್ ಮೇಲೆ ಬಾಟಲ್ ಹಿಡ್ಕೊಂಡಿತ್ತು ತಂಡ. ಥೇಟ್ ಮದ್ಯದ ಬಾಟಲಿ ತರ ಇದ್ದಂತ ಬಾಟಲಿಯನ್ನ ಚಿತ್ರತಂಡ ತೆಗೆದುಕೊಂಡು ಬಂದಿತ್ತು. ಪ್ರಮೋಷನ್ ವಿಡಿಯೋ ಮಾಡುವಾಗ ಜನರಿಗೆ ತೊಂದರೆ ಆಗಿದೆ ಅನ್ನೋ ಆರೋಪವೂ ಕೂಡ ಇದೆ. ಜನರ ಓಡಾಟಕ್ಕೆ ಶೂಟಿಂಗ್ ಮಾಡ್ತಾ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಗಸ್ತಿನಲ್ಲಿದ್ದಂಥ ಹೆಡ್ ಕಾನ್ಸ್ಟೇಬಲ್ ಶಿವಕುಮಾರ್ ಅವರು ದೂರನ್ನ ನೀಡ್ತಾರೆ. ಪೊಲೀಸ್ನವರು ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ತಾರೆ. ನೋಡಿ, ಪ್ರಮೋಷನ್ಗೆ ಉಪಯೋಗ ಮಾಡಿದ್ದಂಥ ಮದ್ಯದ ಮಾಡೆಲ್, ಆ ಬಾಟಲ್ ಏನಿದೆಯಲ್ಲ ಅದನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಇಷ್ಟೆಲ್ಲ ಆದ ನಂತರ ಸ್ವತಃ ಈ ಚಿತ್ರದ ನಿರ್ದೇಶಕರಾದಂಥ ಪ್ರತಾಪ್ ಗಂಧರ್ವ ಅವರನ್ನ ಪೊಲೀಸ್ ಠಾಣೆಗೆ ಕರೆಸಿ ಒಂದು ದಿನ ಅವರನ್ನ ಕೂರಿಸ್ಕೊಂಡಿದ್ದಾರೆ. ಅವರು ಸಾಕಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ ಚಿತ್ರತಂಡದವರು. ನಾವು ಮಾಡಬಾರದ ತಪ್ಪನ್ನ ಏನ್ ಮಾಡಿದೀವಿ ಸ್ವಾಮಿ, ಒಂದು ದಿನ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮನ್ನ ಕೂರಿಸ್ಕೊಳ್ಳುವಂತ ತಪ್ಪನ್ನ ಏನ್ ಮಾಡ್ಬಿಟ್ಟಿದೀವಿ ನಾವು ಅಂತ ಕೇಳ್ತಾ ಇದ್ದಾರೆ. ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗೋಸ್ಕರ ಮಾಡ್ತಾ ಇದ್ದೀವಿ, ಪ್ರಮೋಷನ್ ಮಾಡೋದು ತಪ್ಪಾ? ಗೊತ್ತಿರಲಿಲ್ಲ ನಮಗೆ. ವಿಧಾನಸೌಧದ ಮುಂಭಾಗ ಪ್ರಮೋಷನ್ ಮಾಡೋದಕ್ಕೂ ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ನಮ್ಮ ನಿರ್ದೇಶಕರ ವಿರುದ್ಧ, ತಂಡದ ವಿರುದ್ಧ ಕಂಪ್ಲೇಂಟ್ ಮಾಡ್ಕೊಳ್ತಾರೆ ಅಂದ್ರೆ ನಿಜಕ್ಕೂ ನಮ್ಗೆ ಹರ್ಟ್ ಆಗ್ತಾ ಇದೆ ಅನ್ನೋದು ಅವ್ರ ಮಾತು. ಸೊ ಈಗ ಚಿತ್ರತಂಡ ಹೋಗಿ ಪ್ರಮೋಷನ್ ಮಾಡಿದೆ ವಿಧಾನಸೌಧದ ಮುಂಭಾಗ. ಅದರದೊಂದು ವಿಡಿಯೋ ಜಲಕ್ಕಿದೆ, ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲು ಯಾವ ಕಂಬದಲ್ಲಿರುವನು ನಿನ್ನ ಸನ್ಯಾಸಿ?